ಇದೊಂದು ವಿಡಿಯೋ ತೋರಿಸ್ಬೇಕು ತಮ್ಗೆ, ಅದಾದ್ಮೇಲೆ ಮಾತಾಡೋಣ. ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡವನೆ, ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ, ಆಚೆ ಕಡೆಗೆ ಅವನಿಗೆ. ನಿಮ್ಮ ಒಂದು ವಿಷಯನ ತಗೊಂಡು ಸದನದಲ್ಲಿ ಮಾತಾಡುವಷ್ಟು ಗಂಭೀರವಾಗಿತ್ತ ಅದು? ಯಾಕೆಂದ್ರೆ ಒಂದ್ ಹೇಳ್ಬಿಡ್ತೀನಿ, ನೀವೇನು ಅಷ್ಟೊಂದು ದೊಡ್ಡವರಲ್ಲ. ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗ ಕಾಮೆಂಟ್ ಮಾಡವನೆ ಅಂತ ಹೇಳಿದ್ರೆ, ನೀವು ಒಬ್ಬ ಬ್ಲಾಕ್ ಮೇಲರ್ ಅಂತಾರವ್ರು, ಅದು ಕೂಡ ರೆಕಾರ್ಡ್ ಆಗಿರುತ್ತೆ, ಒಂದ್ ತಿಳ್ಕೊಳ್ಳಿ ನೀವು. ಹಾಗಾದ್ರೆ ನಿಮ್ಗೆ ಫೇಕ್ ಲಾಯರ್ ಅಂತ ಹೇಳಿದ್ರಲ್ಲ ಈಗ ವಿಶ್ವನಾಥ್ ಅವರು, ಅವ್ರ ಮೇಲೆ ಡಿಫರ್ಮೇಶನ್ ಕೇಸ್ ಹಾಕ್ತೀರಾ? ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋನೊಬ್ಬನವನೇ. ನೋಡಿ ಜಗದೀಶ್ ಅವರೇ, ಒಂದು ವಿಷಯ ತಿಳ್ಕೊಳ್ಳಿ, ಪೊಲೀಸ್ ಅವ್ರಿಗೆ ಡ್ಯೂಟಿ ಯಾವಾಗ್ಲೂ ಫಿಕ್ಸ್ ಇಲ್ಲ. ನಿಮ್ದೊಂದು ಪ್ರಾಬ್ಲಮ್ ಇದೆ, ಏನಂತ ಅಂದ್ರೆ ಕೆಲವೊಂದನ್ನ ಸಮಾಜಕ್ಕೆ ತಿಳಿಸ್ಬೇಕು. ನೋಡಿ ಇದು ಕೆಟ್ಟದ್ದು ಅಂದ್ಬಿಟ್ಟು ಆ ಪ್ರೆಸೆಂಟೇಶನ್ ಮಾಡ್ತೀವಲ್ಲ, ಅದೊಂದು ಮೆಥಡ್ ಇರುತ್ತೆ, ಆ ತರ ಮಾಡಲ್ಲ. ಆ ತರ ಪ್ರೆಸೆಂಟ್ ಮಾಡಕ್ ಹೋದ್ರೆ ನಾನು ಡಿಡಿ ನ್ಯೂಸ್ ಆಗ್ಬಿಡ್ತೀನಿ. ಡಿಡಿ ನ್ಯೂಸ್ ಅಲ್ಲ, ನಾನು ಜಗದೀಶ್ ನ್ಯೂಸ್. ಅಲ್ಲ, ಹುಚ್ಚ ಅಂತಾರಲ್ಲ ನಿಮ್ಗೆ, ಏನಕ್ಕೆ ಎಲ್ಲಾರು? ನಾನೊಬ್ಬ ಸಾಮಾಜಿಕವಾಗಿ ಒಬ್ಬ ಡಾಕ್ಟರ್. ನನಗೆ ಒಂದ್ ಅರ್ಥ ಆಗಿಲ್ಲ, ನಮ್ಮ ಹುಡುಗರು ಮಾಡೋದು ನನಗೆ ಗೊತ್ತಿಲ್ಲ ಅಂತಾರಲ್ಲ, ಅಂದ್ರೆ ಅವರು MLA ನೋ ಅಥವಾ ಬೇರೆ ಏನಾದ್ರು ಆಕ್ಟಿವಿಟೀಸ್ ಮಾಡ್ತಾ ಇದಾರೆ? ಸೊ ಇವಾಗ ಸದನದಲ್ಲಿ ವಿಶ್ವನಾಥ್ ಅವರು ನಿಮ್ಗೆ ಎಚ್ಚರಿಸಿದ್ರ ಅಥವಾ ಬೆದರಿಕೆ ಹಾಕಿದ್ರ? ಇವತ್ತು SIT ತನಿಖೆಯಲ್ಲಿ ನಿಜವಾದ ತಪ್ಪಿದವ್ರು ಭಸ್ಮ ಮಾಡ್ರಿ, ನಕಲಿ ಅವ್ರನ್ನು ಕೂಡ ಭಸ್ಮ ಮಾಡ್ಬೇಕು ನೀವು. ಈಗ ಹೋಮ್ ಮಿನಿಸ್ಟರ್ ಏನಾದ್ರು ಮೂರನೇ ಕಣ್ ತೆಗೆದ್ರೆ ನಿಮ್ ಕತೆ ಏನಾಗೋದು ಜಗದೀಶ್? ಒಬ್ಬ ಸಾಮಾನ್ಯ ನಾಗರಿಕನಿಗೆ ಪ್ರಶ್ನೆ ಮಾಡಿದಕ್ಕೆ ಇಷ್ಟು ಉರ್ಕೊಂಡ್ರೆ, ಮೆಣಸಿನ್ಕಾಯಿ ಇಟ್ಕೊಂಡ್ರೆ ವಿಶ್ವ ನಾನೇನ್ ಮಾಡ್ತಾರೆ? ಅವರೆಲ್ಲಾರು ಸೈಲೆಂಟ್ ಆಗಿದ್ದಾರೆ, ಯಾರು ನಿಮ್ ಬಗ್ಗೆ ಕೇರೆ ಮಾಡ್ತಾ ಇಲ್ಲ. ಅವನೊಬ್ಬ ಹುಚ್ಚ ಇಟ್ಬಿಡು. ಬಟ್ ಈ ಸೋ ಇಂಟ್ರೆಸ್ಟಿಂಗ್ ಅಬೌಟ್ ಯು. ನೀವ್ ಏನ್ ಹೇಳ್ತಾ ಇದ್ರೆ ಯಾವ್ದು ಕ್ಲಾರಿಟಿ ಕೊಡ್ತಾ ಇಲ್ಲ. ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದ್ರೆ ಹೇಳಿ, ಇಲ್ಲ ತೋರಿಸ್ಬಿಡಿ, ಜನಗಳಿಗೆ ನೋಡ್ಕೊಬಿಡ್ಲಿ. ಸರ್, ಈ ವಿಡಿಯೋನ ಹಾಕಿ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಅವರೇ ದಾಖಲೆ ಹಾಕ್ತಾರೆ. ನೀವು ಕುಮಾರಸ್ವಾಮಿ ಅವ್ರು ಹೇಳ್ದಂಗೆ ಹೇಳ್ತಾ ಇದ್ರಪ್ಪ, ಹಿಂದೆ ಯಾವಾಗ್ಲೂ ಕುಮಾರಸ್ವಾಮಿ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು, ನಾನು ಎಲ್ಲೂ ಕೇಳಕ್ಕೆ ಹೋಗಲ್ಲಪ್ಪ, ತಂದ್ ಬಿಸಾಕ್ಬಿಟ್ಟು ಹೋಗ್ತಾರೆ ಡಾಕ್ಯುಮೆಂಟ್, ಅಷ್ಟೊಂದು ಇದೆ ಅಂತ. ಏನಾದ್ರು ಅವ್ರನ್ನ ಕಾಪಿ ಮಾಡ್ತಾ ಇದ್ರ ನೀವು ಪಾಳ್ಯಗಾರ ವಂಶಸ್ಥರು. ವಿಶ್ವನಾಥ್ ಅವರು ಹೆಂಗ್ ಬರೋದ್ ಬಿಟ್ರಿ ಇಲ್ಲಿ ಯಲಹಂಕಗೆ? ಅಲ್ಲ, ನೀವು ಮಂಜುನಾಥನ್ನ ನೋಡಿದ್ರೆ SIT ತನಿಖೆ ಮಾಡಿಸ್ತಾ ಇದ್ರಿ, ಇಲ್ಲಿ ಮತ್ತೆ ಮಂಜುನಾಥ್ ಆಶೀರ್ವಾದ ಬೇಕು ಅಂತೀರಾ? ನಿಮ್ದೇನ್ ತಲೆ ಸರಿ ಇಲ್ವಾ? ಈಗ ಯಲಹಂಕ ಅಭಿವೃದ್ಧಿ ಆಗಿದೆಯೋ? ನಿಮ್ಮ ಪ್ರಕಾರ ಅಭಿವೃದ್ಧಿ ಆಗಿಲ್ವಾ? ಯಲಹಂಕ ಒಂದು ರಿಪಬ್ಲಿಕ್ ಯಲಹಂಕವಾಗಿ ಮಾರ್ಪಟ್ಟಿದೆ ಸರ್, ಅದ್ರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಇವಾಗ ನೀವು ಇಷ್ಟೊಂದೆಲ್ಲ ಹೇಳ್ತಿರಲ್ಲ, ನೀವ್ ಯಾಕೆ ಕಾನೂನು ಹೋರಾಟ ಮಾಡಬಾರ್ದು? ನನಗೆ ಅವ್ನ ವಿಚಾರನೆ ಬೇಡ ಸರ್, ಅವ್ನ ಸವಾಸನೆ ಬೇಡ. ನಮ್ಗೆ ಭಯ ಆಯ್ತಾ? ವಿಧಾನಸೌಧ ಗೊತ್ತಾಗಿದೆ ಯಾರು ಭಯ ಆಗಿದೆ ಅಂತ. ತೋಳಲ್ಲಿ ತಾಕತ್ತಿದ್ರೆ ನಿಮ್ಗೆ ಅದೇ 2028ಕ್ಕೆ ವಿಧಾನಸೌಧ ಮೆಟ್ಲೇರಿದಾಗ ಖಂಡಿತವಾಗಿ ಪ್ರತಿಧ್ವನಿಗೆ ಫಸ್ಟ್ ಹೇಳ್ಬೇಕಾಗುತ್ತೆ. ದಮ್ಮು, ತಾಕತ್ತು, ಬುದ್ಧಿ ಮೂರೂ ಬೇಕು ಒಬ್ಬ MLA ಆಗಕ್ಕೆ, ಮಿನಿಸ್ಟರ್ ಆಗಕ್ಕೆ, CM ಆಗಕ್ಕೆ. ಮೂರು ಕಲ್ಲಿನಲ್ಲಿ ಒಂದ್ ಅಕ್ಕಿನ ಹೊಡಿತಾರೆ, ಹುಷಾರಾಗಿದೆ ಸರ್. ನಾನು ಒಂದೇ ಕಲ್ಲಲ್ಲಿ 224 ಅಕ್ಕಿನೂ ಹೊಡಿತೀನಿ.